ಆಗಿದ್ದಂತ ಬಿಜೆಪಿ ಜಮೀರ್ ಅಹಮದ್ ಸಾಹೇಬರು ಹುಟ್ಟಿದಬ್ಬಾಚರಣೆ ಮಾಡ್ಕೊಂತಾರೆ. ತಾವೆಲ್ಲ ಬಂದಿದ್ದೀರಾ, ಜಮೀರ್ ಅಹಮದ್ ಸಾಹೇಬ್ರ ಬಗ್ಗೆ ಹೇಳೋಣ. ಈ ಜಮೀರ್ ಅಹಮದ್ ಸಾಹೇಬ್ರದ್ದು ಹುಟ್ಟಿದ ಜನ್ಮದ ದಿವಸ ಇವತ್ತು ಹುಟ್ಟಿದಬ್ಬದ ಶುಭಾಶಯಗಳು ಆರ್ತಿತ್ತು. ಈ ರಾಜ್ಯ ಜನತೆಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದೀವಿ. ಅದ್ರ ಜೊತೆಗೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಎಲ್ಲ ಒಳ್ಳೇದಾಗ್ಲಿ, ಮುಂದೆ ಹೆಚ್ಚಿಗೆ ಸ್ಥಾನಮಾನ ಸಿಕ್ಲಿ ಅಂತ ಹೇಳ್ತೀವಿ. ಸರ್ ಸೂಪರ್ ಆಗಿ ಮಾಡ್ತಾ ಇದ್ದಾರೆ. ನೀವು ನೋಡಿದೀರಾ ಸುಮಾರು ನಾಯಕರು ಇವಾಗ COVID-19 ನಲ್ಲಿ ಯಾವ ಧರ್ಮನೂ ನೋಡ್ಲಿಲ್ಲ. 1,000 ಹೆಣಗಳು ಊಟ ಹಾಕಿರೋದು ಎಲ್ಲ ಅವ್ರ ಧರ್ಮದ ಸಂಸ್ಕೃತಿ ಪ್ರಕಾರ ಮಾಡ್ಕೊಂಡು ಬಂದಿರೋ ನಾಯಕ ಏಕೈಕಿ ಅಂದ್ರೆ ಅದು ಬಿಜೆಪಿ ಜಮೀರ್ ಅಹಮದ್ ಖಾನ್. 224 ಕ್ಷೇತ್ರದಲ್ಲಿ ಅವಾಗ ಹೋರಾಟ ಮಾಡಿರೋದು ನೀವು ಡೀಟೇಲ್ಸ್ ತಗೊಂಡು. ಅದೇ ರೀತಿ ನಮ್ಮ ಕ್ಷೇತ್ರಕ್ಕೆ ಪುಣ್ಯ ಮಾಡಿದ್ವಿ, ಆ ಕ್ಷೇತ್ರಕ್ಕೆ ಸಿಕ್ಕಿರೋದು ಎಲ್ಲ ವರ್ಗದ ಜನ ತಗೊಂಡು ನಡೀತಾ ಇದ್ದಾರೆ. ಅದಕ್ಕೆ ತುಂಬಾ ಆಭಾರಿಯಾಗಿದ್ದೀವಿ. ಎಲ್ಲ ವರ್ಗದ ಜನ, ಬರೀ ನಾಟ್ ಫಾರ್ ಮುಸ್ಲಿಂ, ಎಲ್ಲ ಮನೆ ಮಗ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೀವಿ. ಅವತ್ತು ಏನು ಅವ್ರು ಗೆಲ್ಲಿಸ್ಬಿಟ್ಟು 5ನೇ ಬಾರಿ ಗೆಲ್ಲಿಸ್ಕೊಟ್ಟಿದ್ದಾರೆ, 3 ಸಲ ಮಂತ್ರಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರನೂ ಕೆಲಸ ಮಾಡ್ತಾ ಇದ್ದಾರೆ, ಅವರೂ ಕೆಲಸ ಮಾಡ್ತಾರೆ. ನಮ್ಮ ಮಂತ್ರಿ ಜಮೀರ್ ಅಹಮದ್ ಖಾನ್ ನಮ್ಗೆ ಚೇರ್ಮನ್ ಕೊಟ್ಟಿದ್ದಾರೆ. ಆ ಅವಧಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರಿಗೆ ವಿಶ್ವಾಸಕ್ಕೆ ತಗೊಂಡು ಒಳ್ಳೆ ಕೆಲಸ ಅಭಿವೃದ್ಧಿ ನಡೀತಾ ಇದೆ. ಮುಂದಕ್ಕೆ ದೇವರು ಅವ್ರಿಗೆ ಹೆಚ್ಚು ಮಾನಕ್ಕೆ ಸ್ಥಾನ ಕೊಡ್ಲಿ ಅಂತ ಕೇಳ್ತಾ ಇದ್ದೀವಿ. ಈಗ ಕಾಂಗ್ರೆಸ್ ಪಕ್ಷದವರು ಒಂದು 5 ಗ್ಯಾರಂಟಿ ಕೊಟ್ಟು ಯಾವುದೇ ಜಾತಿ ಮತ ಭೇದ ಭಾವ ಇದ್ರೆ 96,000 ಕೋಟಿ ಇಟ್ಟಿರೋಣ. ನಿಮ್ಮ ಅನುಭವ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನ್ ಅನ್ನಿಸ್ತಾ ಇದೆ ಹೇಳಿ. ಯಾತಕ್ ಬರಲಿಲ್ಲ ಬಿಜೆಪಿ ಅವರು ಇಷ್ಟು ದಿವಸ? ಅದು ಶಕ್ತಿ ಇದೆ ಕಾಂಗ್ರೆಸ್ ಅವರಿಗೆ ಮಾಡಕ್ಕೆ, ಆ ಶಕ್ತಿಯಿಂದ ಮಾಡ್ಕೊಂಡಿದ್ದಾರೆ. ಇನ್ನೂ ಹೆಚ್ಚಿಗೆ ಮಾಡಿ ತೋರಿಸ್ತಾರೆ ಮುಂದಕ್ಕೆ.